ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 11 ಅಳತೆಗಳು ಉದ್ದ ಅಭ್ಯಾಸ 11.2 ಹಾಗೂ 11.3 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಈ ಮುಂದಿನ ಅಳತೆಗಳನ್ನು ಮೀಟರ್ಗೆ ಪರಿವರ್ತಿಸು. ಇಲ್ಲಿ ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾರೆ, ಇದನ್ನು ನಾವು ಮೀಟರ್ಗೆ ಪರಿವರ್ತಿಸೋಣ. ಇಲ್ಲಿ ಮೊದಲನೆಯದಾಗಿ 800 ಸೆಂಟಿಮೀಟರ್. ಇಲ್ಲಿ ನಾವು ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಬೇಕಾದರೆ ಏನು ಮಾಡಬೇಕಂದ್ರೆ 800 ಮೇಲೆ ಇಟ್ಟುಕೊಂಡು ಕೆಳಗಡೆ 100 ಇಟ್ಟುಕೊಂಡು ಇದನ್ನು ನಾವು 100ರಿಂದ ಈ 800ಕ್ಕೆ ಭಾಗಿಸಬೇಕು. ಇಲ್ಲಿ 100 1ಲೇ 100, 100 8ಲೇ 800. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 8 ಮೀಟರ್. 800 ಸೆಂಟಿಮೀಟರ್ಗೆ 8 ಮೀಟರ್. ನೆಕ್ಸ್ಟ್ 900 ಸೆಂಟಿಮೀಟರ್. ಇಲ್ಲಿಯೂ ಕೂಡ ನಾವು 900ನ್ನು 100ರಿಂದ ಭಾಗಿಸಬೇಕು. ಇಲ್ಲಿ ನಾವು 100ರಿಂದ ಈ 900ಕ್ಕೆ ಭಾಗಿಸಿದಾಗ ಎಷ್ಟು ಬರುತ್ತೆ? 100 9ಲೇ 900. ಹಾಗಾಗಿ ನಮ್ಮ ಉತ್ತರ 9 ಮೀಟರ್. ನೆಕ್ಸ್ಟ್ 600 ಸೆಂಟಿಮೀಟರ್. 600 ಭಾಗಲೇ 100. ಇಲ್ಲಿ ನಾವು 100ರಿಂದ ಈ 600ಕ್ಕೆ ಭಾಗಿಸಿದಾಗ 100 6ಲೇ 600. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 6 ಮೀಟರ್. ನೆಕ್ಸ್ಟ್ 1000 ಸೆಂಟಿಮೀಟರ್. 1000 ಸೆಂಟಿಮೀಟರ್ ಭಾಗಲೇ 100. ಇಲ್ಲಿ ನಾವು 100 1ಲೇ 100, 100 10ಲೇ 1000. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 10 ಮೀಟರ್. ನೆಕ್ಸ್ಟ್ 3000 ಸೆಂಟಿಮೀಟರ್. ಇಲ್ಲಿ ನಾವು 3000 ಭಾಗಲೇ 100 ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು ಈ 100ರಿಂದ 3000ಕ್ಕೆ ಭಾಗಿಸಿದಾಗ ಇಲ್ಲಿ ನಮ್ಮ ಉತ್ತರ ಎಷ್ಟು ಬರುತ್ತೆ? 30 ಮೀಟರ್ ಬರುತ್ತೆ. ನೆಕ್ಸ್ಟ್ 300 ಸೆಂಟಿಮೀಟರ್ ಭಾಗಲೇ 100. ಇಲ್ಲಿ ನಾವು 100 1ಲೇ 100, 3ಲೇ 300. ಇಲ್ಲಿ ನಮ್ಮ ಉತ್ತರ 3 ಮೀಟರ್. ಪ್ರಶ್ನೆ 2. ಖಾಲಿ ಜಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡು. ಮೊದಲನೆಯದಾಗಿ 400 ಸೆಂಟಿಮೀಟರ್ ಡ್ಯಾಶ್ ಮೀಟರ್. ಇಲ್ಲಿ 400 ಸೆಂಟಿಮೀಟರ್ಗೆ ಎಷ್ಟಾಗುತ್ತೆ? 4 ಮೀಟರ್ ಆಗುತ್ತೆ. 100 ಸೆಂಟಿಮೀಟರ್ಗೆ 1 ಮೀಟರ್. ಹಾಗಾದರೆ 400 ಸೆಂಟಿಮೀಟರ್ಗೆ 4 ಮೀಟರ್. 900 ಸೆಂಟಿಮೀಟರ್ಗೆ ಉತ್ತರ 9 ಮೀಟರ್ ಅಂತ ಬರೆದುಕೊಳ್ಳೋಣ. 875 ಸೆಂಟಿಮೀಟರ್ ಡ್ಯಾಶ್ ಮೀಟರ್ ಡ್ಯಾಶ್ ಸೆಂಟಿಮೀಟರ್. ಇಲ್ಲಿ ನಾವು ಈ 875 ಸೆಂಟಿಮೀಟರ್ ಇದೆಯಲ್ಲ, ಇದನ್ನು ನಾವು ಹೇಗೆ ಬರೆದುಕೊಳ್ಬೇಕಂದ್ರೆ 8 ಮೀಟರ್ 75 ಸೆಂಟಿಮೀಟರ್. ನೆಕ್ಸ್ಟ್ 750 ಸೆಂಟಿಮೀಟರ್ 7 ಮೀಟರ್ 50 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ 3. ಸರಿ ಅಥವಾ ತಪ್ಪು ಬರೆ. ಒಂದನೆಯದು 20 ಮೀಟರ್ = 1000 ಸೆಂಟಿಮೀಟರ್. ಇಲ್ಲಿ 20 ಮೀಟರ್ಗೆ 1000 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಹಾಗಾಗಿ ಇಲ್ಲಿ ತಪ್ಪು ಅಂತ ಬರೆಯೋಣ. ಇದಕ್ಕೆ ಸರಿಯಾದ ಉತ್ತರ ಎಷ್ಟು ಬರುತ್ತದೆ ಅಂದರೆ 2000 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ 5 ಮೀಟರ್ = 500 ಸೆಂಟಿಮೀಟರ್. ಇದು ಸರಿಯಾದ ಉತ್ತರ. ಇಲ್ಲಿ ನಾವು ಸರಿ ಅಂತ ಬರೆಯೋಣ. 150 ಸೆಂಟಿಮೀಟರ್ = ಇಲ್ಲಿ 1.5 ಮೀಟರ್ ಅಂದರೆ 1/2 ಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇದು ಸರಿ. ನೆಕ್ಸ್ಟ್ 750 ಸೆಂಟಿಮೀಟರ್ = 75 ಮೀಟರ್. ಇದು ತಪ್ಪು. ಇಲ್ಲಿ ಸರಿಯಾದ ಉತ್ತರ ಎಷ್ಟು ಬರುತ್ತದೆ ಅಂದರೆ 7 ಮೀಟರ್ 50 ಸೆಂಟಿಮೀಟರ್. ಇಲ್ಲಿ ನಾವು ಬರೆಯೋಣ, ಇದು ತಪ್ಪು. ಅಭ್ಯಾಸ 11.3. ಪ್ರಶ್ನೆ 1. ಈ ಮುಂದಿನ ಅಳತೆಗಳನ್ನು ಕೂಡು. ಇಲ್ಲಿ ನಾವು 150 ಮೀಟರ್ + 75 ಮೀಟರ್. ಇಲ್ಲಿ ನಾವು ಈ 2 ಮೀಟರ್ಗಳನ್ನು ಕೂಡಿಸಿಕೊಳ್ಳೋಣ. 0ಯಲ್ಲಿ 5 ಕೂಡಿಸಿದರೆ 5, 5ರಲ್ಲಿ 7 ಕೂಡಿಸಿದರೆ 12. ಕೈಲ 1 ಮೇಲೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. ಈ 1ರಲ್ಲಿ ಕೈಲ 1 ಕೂಡಿಸಿದರೆ 2. ಉತ್ತರ 225 ಮೀಟರ್. ನೆಕ್ಸ್ಟ್ 137 ಮೀಟರ್ + 112 ಮೀಟರ್. 7ರಲ್ಲಿ 2 ಕೂಡಿಸಿದರೆ 9, 3ರಲ್ಲಿ 1 ಕೂಡಿಸಿದರೆ 4, 1ರಲ್ಲಿ 1 ಕೂಡಿಸಿದರೆ 2. ಉತ್ತರ 249 ಮೀಟರ್.
ನೆಕ್ಸ್ಟ್ 250 ಮೀಟರ್ ಪ್ಲಸ್ 114 ಮೀಟರ್. 0ಯಲ್ಲಿ 4 ಕೂಡಿಸಿದರೆ 4, 5ರಲ್ಲಿ 1 ಕೂಡಿಸಿದರೆ 6, 2ರಲ್ಲಿ 1 ಕೂಡಿಸಿದರೆ 3. ಉತ್ತರ 364 ಮೀಟರ್. ನೆಕ್ಸ್ಟ್ 450 ಮೀಟರ್ ಪ್ಲಸ್ 9 ಮೀಟರ್. 0ಯಲ್ಲಿ 9 ಕೂಡಿಸಿದರೆ 9, 5, 4. ಉತ್ತರ 459 ಮೀಟರ್. 25 ಮೀಟರ್ ಪ್ಲಸ್ 163 ಮೀಟರ್. 5ರಲ್ಲಿ 3 ಕೂಡಿಸಿದರೆ 8, 2ರಲ್ಲಿ 6 ಕೂಡಿಸಿದರೆ 8 ಹಾಗೂ ಇದು 1. ಉತ್ತರ 188 ಮೀಟರ್. ನೆಕ್ಸ್ಟ್ 0ಯಲ್ಲಿ 6 ಕೂಡಿಸಿದರೆ 6, 8ರಲ್ಲಿ 4 ಕೂಡಿಸಿದರೆ 12. ಕೈಲ 1 ಮೇಲೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. ಈ 1ರಲ್ಲಿ ಕೈಲ 1 ಕೂಡಿಸಿದರೆ 2. ಉತ್ತರ 226 ಮೀಟರ್. ನೆಕ್ಸ್ಟ್ 22 ಮೀಟರ್ 10 ಸೆಂಟಿಮೀಟರ್, 14 ಮೀಟರ್ 6 ಸೆಂಟಿಮೀಟರ್. 0ಯಲ್ಲಿ 6 ಕೂಡಿಸಿದರೆ 6 ಹಾಗೂ ಇದು 1 ಇಲ್ಲಿ ಬರೆದುಕೊಳ್ಳೋಣ. 2ರಲ್ಲಿ 4 ಕೂಡಿಸಿದರೆ 6, 2ರಲ್ಲಿ 1 ಕೂಡಿಸಿದರೆ 3. ಉತ್ತರ 36 ಮೀಟರ್ 16 ಸೆಂಟಿಮೀಟರ್. ನೆಕ್ಸ್ಟ್ 20 ಮೀಟರ್ 12 ಸೆಂಟಿಮೀಟರ್, 13 ಮೀಟರ್ 60 ಸೆಂಟಿಮೀಟರ್. 2ರಲ್ಲಿ 0 ಕೂಡಿಸಿದರೆ 2, 1ರಲ್ಲಿ 6 ಕೂಡಿಸಿದರೆ 7, 0ಯಲ್ಲಿ 3 ಕೂಡಿಸಿದರೆ 3, 2ರಲ್ಲಿ 1 ಕೂಡಿಸಿದರೆ 3. ಉತ್ತರ 33 ಮೀಟರ್ 72 ಸೆಂಟಿಮೀಟರ್. ನೆಕ್ಸ್ಟ್ 73 ಮೀಟರ್ 47 ಸೆಂಟಿಮೀಟರ್, 35 ಮೀಟರ್ 18 ಸೆಂಟಿಮೀಟರ್. 7ರಲ್ಲಿ 8 ಕೂಡಿಸಿದರೆ 15. ಕೈಲ 1ನ್ನು ಇಲ್ಲಿ ಮೇಲೆ ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 4ರಲ್ಲಿ 1 ಹಾಗೂ ಈ ಕೈಲ 1 ಕೂಡಿಸಿದರೆ 6, 3ರಲ್ಲಿ 5 ಕೂಡಿಸಿದರೆ 8, 7ರಲ್ಲಿ 3 ಕೂಡಿಸಿದರೆ 10. ಉತ್ತರ 108 ಮೀಟರ್ 65 ಸೆಂಟಿಮೀಟರ್. 25 ಮೀಟರ್ 46 ಸೆಂಟಿಮೀಟರ್ ಪ್ಲಸ್ 5 ಮೀಟರ್ 28 ಸೆಂಟಿಮೀಟರ್. ಇಲ್ಲಿ ನಾವು ಈ 6ರಲ್ಲಿ 8 ಕೂಡಿಸಿದರೆ 14. ಕೈಲ 1 ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 4ರಲ್ಲಿ 7 ಕೂಡಿಸಿದರೆ 6, 6ರಲ್ಲಿ ಕೈಲ 1 ಕೂಡಿಸಿದರೆ 7, 5ರಲ್ಲಿ 5 ಕೂಡಿಸಿದರೆ 10. ಕೈಲ 1 ಮೇಲೆ ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2ರಲ್ಲಿ ಕೈಲ 1 ಕೂಡಿಸಿದರೆ 3. ಉತ್ತರ 30 ಮೀಟರ್ 74 ಸೆಂಟಿಮೀಟರ್. ಪ್ರಶ್ನೆ 2. ಈ ಮುಂದಿನ ಸಮಸ್ಯೆಗಳನ್ನು ಬಿಡಿಸು. ಪ್ರೀತಿಯ ಹತ್ತಿರ 18 ಮೀಟರ್ ಕೆಂಪು ಟೇಪು ಮತ್ತು 15 ಮೀಟರ್ ನೀಲಿ ಟೇಪು ಇದೆ. ಅವಳ ಬಳಿ ಇರುವ ಟೇಪಿನ ಒಟ್ಟು ಉದ್ದವೆಷ್ಟು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಪ್ರೀತಿಯ ಹತ್ತಿರ ಇರುವ ಕೆಂಪು ಟೇಪಿನ ಉದ್ದ ಎಷ್ಟು? 18 ಮೀಟರ್. ಇಲ್ಲಿ ನಾವು 18 ಮೀಟರ್ ಅಂತ ಬರೆಯೋಣ. ಪ್ರೀತಿಯ ಹತ್ತಿರ ಇರುವ ನೀಲಿ ಟೇಪಿನ ಉದ್ದ ಎಷ್ಟು? 15 ಮೀಟರ್. 15 ಮೀಟರ್. ಇಲ್ಲಿ ನಾವು ಈ 18 ಮೀಟರ್ ಹಾಗೂ 15 ಮೀಟರನ್ನು ಕೂಡಿಸ್ಕೋಬೇಕು. 8ರಲ್ಲಿ 5 ಕೂಡಿಸಿದರೆ 13. ಕೈಲ 1 ಮೇಲೆ ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 1 ಪ್ಲಸ್ 1 ಹಾಗೂ ಈ ಕೈಲ 1 ಕೂಡಿಸಿದರೆ 3. ಅವಳ ಬಳಿ ಇರುವ ಟೇಪಿನ ಒಟ್ಟು ಉದ್ದ 33 ಮೀಟರ್. ನೆಕ್ಸ್ಟ್ ಆಜಾದ್ 8 ಮೀಟರ್ ದೂರವನ್ನು ರಿಕ್ಷಾದಲ್ಲೂ ಹಾಗೂ 50 ಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಶಾಲೆ ತಲುಪುತ್ತಾನೆ. ಅವನು ಕ್ರಮಿಸಿದ ಒಟ್ಟು ದೂರವೆಷ್ಟು? ಇಲ್ಲಿ ನಮ್ಮ ಉತ್ತರ ಆಜಾದ್ ರಿಕ್ಷಾದಲ್ಲಿ ಕ್ರಮಿಸಿದ ದೂರ ಎಷ್ಟು? 800 ಮೀಟರ್. 800 ಮೀಟರ್. ಆಜಾದ್ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ ಎಷ್ಟು? 50 ಮೀಟರ್. ಇಲ್ಲಿ ನಾವು ಈ 800 ಮೀಟರ್ ಹಾಗೂ 50 ಮೀಟರನ್ನು ಕೂಡಿಸ್ಕೋಬೇಕು. 0ಯಲ್ಲಿ 0 ಕೂಡಿಸಿದರೆ 0, 0ಯಲ್ಲಿ 5 ಕೂಡಿಸಿದರೆ 5 ಹಾಗೂ ಇದು 8. ಇಲ್ಲಿ ಉತ್ತರ 850 ಮೀಟರ್. ಅವನು ಕ್ರಮಿಸಿದ ಒಟ್ಟು ದೂರ 850 ಮೀಟರ್. ನೆಕ್ಸ್ಟ್ ಮೇರಿಯ ಹತ್ತಿರ 10 ಮೀಟರ್ ಬಿಳಿ ದಾರ ಮತ್ತು 18 ಮೀಟರ್ 40 ಸೆಂಟಿಮೀಟರ್ ಕಪ್ಪು ದಾರ ಇದೆ. ಮೇರಿಯ ಬಳಿ ಇರುವ ದಾರದ ಒಟ್ಟು ಉದ್ದವೆಷ್ಟು? ಉತ್ತರ ಮೇರಿಯ ಹತ್ತಿರ ಇರುವ ಬಿಳಿ ದಾರದ ಉದ್ದ ಎಷ್ಟು? 10 ಮೀಟರ್. ಇಲ್ಲಿ ನಾವು 10 ಮೀಟರ್ ಅಂತ ಬರೆಯೋಣ. ಮೇರಿಯ ಹತ್ತಿರ ಇರುವ ಕಪ್ಪು ದಾರದ ಉದ್ದ 18 ಮೀಟರ್ 40 ಸೆಂಟಿಮೀಟರ್. ಇಲ್ಲಿ ನಾವು ಬರೆಯೋಣ 18 ಮೀಟರ್
40 ಸೆಂಟಿಮೀಟರ್. ಇಲ್ಲಿ ನಾವು ಈ 10 ಮೀಟರ್ ಹಾಗೂ 18 ಮೀಟರ್ 40 ಸೆಂಟಿಮೀಟರ್ನ ಕೂಡಿಸ್ಕೋಬೇಕು. ಮೊದಲು ನಾವು ಈ ಸೆಂಟಿಮೀಟರ್ನಲ್ಲಿ ಇಲ್ಲಿ 40 ಸೆಂಟಿಮೀಟರ್ ಅಂತ ಬರೆಯೋಣ. ಯಾಕಂದರೆ ಮೇಲೆ ಬರೀ 10 ಮೀಟರ್ ಇದೆ, ಸೆಂಟಿಮೀಟರ್ ಇಲ್ಲ. ಹಾಗಾಗಿ ಈ 40 ಸೆಂಟಿಮೀಟರ್ನ ಕೆಳಗೆ ಬರೆದುಕೊಂಡು ಇಲ್ಲಿ ನಾವು ಈ 10 ಮೀಟರ್ ಹಾಗೂ 18 ಮೀಟರ್ನ ಕೂಡಿಸ್ಕೊಳ್ಳೋಣ. 0ಯಲ್ಲಿ 8 ಕೂಡಿಸಿದರೆ 8, 1ರಲ್ಲಿ 1 ಕೂಡಿಸಿದರೆ 2. ಉತ್ತರ 28 ಮೀಟರ್ 40 ಸೆಂಟಿಮೀಟರ್. ಅವಳ ಬಳಿ ಇರುವ ದಾರದ ಒಟ್ಟು ಉದ್ದ 28 ಮೀಟರ್ 40. ನೆಕ್ಸ್ಟ್, ಅಂಗಡಿಯವನು ಬೆಳಗ್ಗೆ 50 ಮೀಟರ್ 20 ಸೆಂಟಿಮೀಟರ್, ಮಧ್ಯಾಹ್ನ 60 ಮೀಟರ್ 40 ಸೆಂಟಿಮೀಟರ್ ಮತ್ತು ಸಂಜೆ 5 ಮೀಟರ್ 30 ಸೆಂಟಿಮೀಟರ್ ಉದ್ದದ ತಂತಿಯನ್ನು ಮಾರುತ್ತಾನೆ. ಅವನು ಮಾರಿದ ತಂತಿಯ ಒಟ್ಟು ಉದ್ದ ಎಷ್ಟು? ಅಂಗಡಿಯವನು ಬೆಳಿಗ್ಗೆ ಮಾರಿದ ತಂತಿಯ ಉದ್ದ ಎಷ್ಟು? ಇಲ್ಲಿ 50 ಮೀಟರ್ 20 ಸೆಂಟಿಮೀಟರ್. ಇಲ್ಲಿ ನಾವು ಏನು ಮಾಡ್ಕೊಳ್ಳೋಣ, ಇಲ್ಲಿ ಬರೆಯಲಿಕ್ಕೆ ಜಾಗ ಇಲ್ಲ, ಹಾಗಾಗಿ ನಾನು ಇಲ್ಲಿ ಬರೆಯುತ್ತೇನೆ 50 ಮೀಟರ್ 20 ಸೆಂಟಿಮೀಟರ್. ಅಂಗಡಿಯವನು ಮಧ್ಯಾಹ್ನ ಮಾರಿದ ತಂತಿಯ ಉದ್ದ ಎಷ್ಟು? 60 ಮೀಟರ್ 40 ಸೆಂಟಿಮೀಟರ್. 60 ಮೀಟರ್ 40 ಸೆಂಟಿಮೀಟರ್. ನೆಕ್ಸ್ಟ್, ಅಂಗಡಿಯವನು ಸಂಜೆ ಮಾರಿದ ತಂತಿಯ ಉದ್ದ ಎಷ್ಟು? 5 ಮೀಟರ್ 30 ಸೆಂಟಿಮೀಟರ್. ಇಲ್ಲಿ ನಾವು 5 ಮೀಟರ್ 30 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು ಮೀಟರನ್ನು ಮೀಟರ್ನಲ್ಲಿ ಕೂಡಿಸ್ಕೋಬೇಕು, ಸೆಂಟಿಮೀಟರ್ನಲ್ಲಿ ಕೂಡಿಸ್ಕೋಬೇಕು. 0ಯಲ್ಲಿ 0 ಕೂಡಿಸಿದರೆ 0, 2ರಲ್ಲಿ 4 ಕೂಡಿಸಿದರೆ 6, 6ರಲ್ಲಿ 3 ಕೂಡಿಸಿದರೆ 9, 0ಯಲ್ಲಿ 5 ಕೂಡಿಸಿದರೆ 5, 5ರಲ್ಲಿ 6 ಕೂಡಿಸಿದರೆ 11. ಇಲ್ಲಿ ನಮ್ಮ ಉತ್ತರ 115 ಮೀಟರ್ 90 ಸೆಂಟಿಮೀಟರ್. ಇಲ್ಲಿ ಅವನು ಮಾರಿದ ತಂತಿಯ ಒಟ್ಟು ಉದ್ದ = 115 ಮೀಟರ್ 90 ಸೆಂಟಿಮೀಟರ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.